ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಲ್ಲಿ ಈ ದಿನದ ಪ್ರಣಾಮಗಳು. ಈ ದಿನ ಮಕರ ರಾಶಿಯವರ ದಿನಭವಿಷ್ಯವನ್ನು ನೋಡೋದಾದರೆ 16/6/2026 ಮಂಗಳವಾರ, ದ್ವಿತೀಯ ತಿಥಿ, ಆರಿದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ವೃದ್ಧಿಯೋಗಗಳ ಸಂಯೋಜನೆ ನಿಮ್ಮ ದಿನಭವಿಷ್ಯದಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದನ್ನು ನೋಡೋಣ. ಈ ದಿನದಲ್ಲಿ ದ್ವಿತೀಯ ತಿಥಿಯ ಸ್ಥಿರತೆ ಮತ್ತು ಕಾರ್ಯಪರ ಶಕ್ತಿ, ಆರಿದ್ರಾ ನಕ್ಷತ್ರದ ಬದಲಾವಣೆ ಮತ್ತು ಆಳವಾದ ಚಿಂತನೆಯ ಪ್ರಭಾವ, ಪುನರ್ವಸು ನಕ್ಷತ್ರದ ಪುನರುಜ್ಜೀವನ ಮತ್ತು ಶುಭ ಫಲ, ಜೊತೆಗೆ ವೃದ್ಧಿಯೋಗದ ಬೆಳವಣಿಗೆ ಅನುಗ್ರಹ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಸಾಮಾಜಿಕ ಗೌರವದ ಮೇಲೆ ವಿಶೇಷವಾದಂಥ ಪರಿಣಾಮವನ್ನು ಬೀರ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಲಾಭ ಉಂಟಾಗ್ತದೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮಕರ ರಾಶಿ ಅಧಿಪತಿಯಾದಂಥ ಶನಿ ಇಂದು ನಿಮ್ಮ ಶ್ರಮ, ಶಿಸ್ತು ಮತ್ತು ಜವಾಬ್ದಾರಿತನ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಎನ್ನುವಂಥದ್ದು. ಆದ್ದರಿಂದ ಈ ದಿನ ನಿಂತ ಕೆಲಸಗಳಿಗೆ ಚಾಲನೆ ಸಿಗಬಹುದು. ಉದ್ಯೋಗ, ಆಡಳಿತ, ತಾಂತ್ರಿಕ ಮತ್ತು ಸಂಘಟನಾ ಕ್ಷೇತ್ರಗಳಲ್ಲಿ ಉತ್ತಮ ಫಲ ಲಭ್ಯವಾಗ್ತದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋ ಸಾಧ್ಯತೆ ಇದೆ. ಆದರೆ ಅತಿಯಾದಂಥ ಒತ್ತಡ ಅಥವಾ ಚಿಂತೆಯ ದಣಿವು ತರಬಹುದು. ನಿಧಾನದ ಗತಿಯಲ್ಲಿ ಬೇಸರ ಉಂಟಾಗ್ತದೆ. ಆದ್ದರಿಂದ ತಾಳ್ಮೆ ಮತ್ತು ಶ್ರಮವೇ ಇಂದಿನ ಯಶಸ್ಸಿನ ಬಲ ಅನ್ನುವಂಥದ್ದನ್ನು ತಿಳ್ಕೊಂಡು, ದ್ವಿತೀಯ ತಿಥಿಯ ಪ್ರಭಾವ ಇರೋದರಿಂದ ಹಣಕಾಸಿನ ಸ್ಥಿರತೆ, ಕುಟುಂಬದ ಬೆಂಬಲ, ಹೊಸ ಯೋಜನೆಗಳಿಗೆ ಅಡಿಪಾಯ ಉಂಟಾಗ್ತದೆ ಎನ್ನುವಂಥದ್ದು. ಹಣಕಾಸಿನ ಯೋಜನೆ ರೂಪಿಸಬಹುದು. ಕುಟುಂಬದೊಂದಿಗೆ ಉತ್ತಮ ಮಾತುಕತೆ ಸಾಧ್ಯವಾಗ್ತದೆ. ಉಳಿವಿನ ಚಿಂತನೆ ಹೆಚ್ಚಾಗಬಹುದು. ಆರಿದ್ರಾ ನಕ್ಷತ್ರದ ಪ್ರಭಾವ ಇರೋದರಿಂದ ಬದಲಾವಣೆ ಮತ್ತು ಹೊಸ ದೃಷ್ಟಿಕೋನ ಸಾಧ್ಯತೆ, ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಲಭ್ಯವಾಗ್ತದೆ. ಆಳವಾದ ಚಿಂತನೆ ಎನ್ನುವಂಥದ್ದು ಮೂಡುತ್ತದೆ. ಆದ್ದರಿಂದ ಕೆಲಸದ ವಿಧಾನದಲ್ಲಿ ಬದಲಾವಣೆ ಸಾಧ್ಯವಾಗ್ತದೆ. ಹಳೆಯ ಅಡೆತಡೆ ನಿವಾರಣೆಯಾಗಬಹುದು. ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇರಬಹುದು. ಜಾಗೃತೆ ವಹಿಸಬೇಕಾದಂಥ ವಿಚಾರಗಳೆಂದರೆ ಕೋಪವನ್ನು ಒಳಗೆ ಇಟ್ಟುಕೊಳ್ಳಬೇಡಿ. ಕೆಲಸದ ಒತ್ತಡದಿಂದ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಮಾಡಬಾರ್ದು. ಪುನರ್ವಸು ನಕ್ಷತ್ರದ ಪ್ರಭಾವ ಇರೋದರಿಂದ ಪುನರ್ವಸು ನಕ್ಷತ್ರವು ಪುನಃ ಅವಕಾಶಗಳನ್ನು ಒದಗಿಸಿಕೊಡ್ತದೆ. ಕಳೆದು ಹೋದ ಲಾಭ ಮರಳಿ ಸಿಗುವುದು, ಶುಭ ಸುದ್ದಿಗಳು ದೊರೆಯಬಹುದು. ಆದ್ದರಿಂದ ಇಂದು ನಿಂತ ಕೆಲಸ ಮತ್ತೆ ಆರಂಭವಾಗಬಹುದು. ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗಬಹುದು. ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗಬಹುದು. ಆದ್ದರಿಂದ ವೃದ್ಧಿಯೋಗದ ಪ್ರಭಾವ ಇರೋದರಿಂದ ಬೆಳವಣಿಗೆ, ಉದ್ಯೋಗದಲ್ಲಿ ಪ್ರಗತಿ, ಗೌರವ ಹೆಚ್ಚಳ ಉಂಟಾಗ್ತದೆ. ಆದ್ದರಿಂದ ಇಂದು ಹೊಸ ಅವಕಾಶ ದೊರೆಯಬಹುದು. ಶ್ರಮಕ್ಕೆ ಮೆಚ್ಚುಗೆ ಸಿಗಬಹುದು. ಆದಾಯದಲ್ಲಿ ಸುಧಾರಣೆ ಸಾಧ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ಶ್ರಮಕ್ಕೆ ಫಲ ಸಿಗುವ ಸಾಧ್ಯತೆ ಇದೆ. ನಿಂತ ಕೆಲಸ ಪೂರ್ಣಗೊಳ್ಳಬಹುದು. ಮೇಲಧಿಕಾರಿಗಳ ವಿಶ್ವಾಸ ಹೆಚ್ಚಾಗಬಹುದು. ಹೊಸ ಜವಾಬ್ದಾರಿ ಬರಬಹುದು. ಜಾಗೃತೆ ವಹಿಸಬೇಕಾದಂಥ ವಿಚಾರ ಏನಪ್ಪ ಅಂತಂದರೆ, ಅತಿಯಾದ ಒತ್ತಡ ತೆಗೆದುಕೊಳ್ಳಬೇಡಿ. ಸಹೋದ್ಯೋಗಿಗಳೊಂದಿಗೆ ಕಠಿಣ ಮಾತುಕತೆ ಬೇಡ. ವೃತ್ತಿ ಪ್ರಕಾರ ದಿನ ಭವಿಷ್ಯವನ್ನು ನೋಡೋದಾದರೆ ಈ ದಿನ ಶಿಕ್ಷಕರು, ಜ್ಯೋತಿಷಿಗಳು ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರುವಂಥವ್ರಿಗೆ ಉತ್ತಮ ಪ್ರತಿಕ್ರಿಯೆ ಎನ್ನುವಂಥದ್ದು ಲಭ್ಯವಾಗ್ತದೆ. ಆನ್ಲೈನ್ ತರಗತಿಗಳಿಗೆ ಉತ್ತಮ ಫಲ ಲಭ್ಯವಾಗ್ತದೆ. ಆದ್ದರಿಂದ ಗೌರವ ಹೆಚ್ಚಾಗ್ತದೆ. ತಾಂತ್ರಿಕ ಕ್ಷೇತ್ರ ಮತ್ತು ನಿರ್ವಹಣಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಹೊಸ ಅವಕಾಶಗಳು ಲಭ್ಯವಾಗ್ತದೆ. ಪ್ರಗತಿ ಸಾಧ್ಯವಾಗ್ತದೆ. ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಶ್ರಮದಿಂದ ಲಾಭ ಉಂಟಾಗ್ತದೆ. ಈ ದಿನದ ಅನುಕೂಲಕರ ಕ್ಷೇತ್ರಗಳೆಂತಂದರೆ ಶಿಕ್ಷಣ ಮತ್ತು ತರಬೇತಿ ಕ್ಷೇತ್ರ, ನಿರ್ಮಾಣ ಕ್ಷೇತ್ರ, ತಾಂತ್ರಿಕ ಕ್ಷೇತ್ರ ಹಾಗೂ ಆನ್ಲೈನ್ ಕ್ಷೇತ್ರಗಳು. ಈ ಕ್ಷೇತ್ರಗಳಲ್ಲಿ ಅನುಕೂಲತೆಗಳು ಉಂಟಾಗುವ ಸಾಧ್ಯತೆಗಳಿರ್ತವೆ. ಈ ಕ್ಷೇತ್ರಗಳಲ್ಲಿ ಕಾರ್ಯ ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಅನುಕೂಲತೆಗಳು ದೊರೆಯಬಹುದು. ಹಣಕಾಸಿನ ವಿಚಾರದಲ್ಲಿ ಧನಲಾಭದ ಸೂಚನೆ ಕಾಣ್ತಾ ಇದೆ. ಆದರೆ ದೊಡ್ಡ ಹೂಡಿಕೆಗೆ ಆತುರತೆ ಪಾಡುವಂಥದ್ದು ಬೇಡ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಹಿರಿಯರಿಂದ ಬೆಂಬಲ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಭಾವನೆಗಳನ್ನು ಮರೆಮಾಚಿ ಅಂತರವನ್ನು ತರಬೇಡಿ. ಭಾವನೆಗಳನ್ನು ತೋರಿಸಿ, ಭಾವನೆಗಳನ್ನು ವ್ಯಕ್ತಪಡಿಸೋದನ್ನು ಕೆಲವರು ಮಾಡೋದೇ ಇಲ್ಲ. ಆದ್ದರಿಂದ ಸಮಾಜದಲ್ಲಿ ಅಂತರ ಆಗ್ತದೆ, ಕುಟುಂಬದಲ್ಲಿ ಅಂತರಗಳಾಗ್ತದೆ. ಆತ್ಮೀಯತೆ ಬೆಳಿಬೇಕಾದ್ರೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಇದ್ರ ಬಗ್ಗೆ ಜಾಗೃತಿ ಇರಲಿ.
ಆರೋಗ್ಯದ ಬಗ್ಗೆ ನೋಡೋದಾದರೆ ಮಂಡಿ ನೋವು ಅಥವಾ ಬೆನ್ನು ನೋವುಗಳು ಕಾಣಬಹುದು, ದಣಿವು ಹೆಚ್ಚಾಗಬಹುದು, ನಿದ್ರೆಯಲ್ಲಿ ವ್ಯತ್ಯಾಸ ಉಂಟಾಗೋ ಸಾಧ್ಯತೆ ಇರ್ತದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಮತ್ತು ಸರಳ ವ್ಯಾಯಾಮಗಳನ್ನು ಮಾಡುವಂಥದ್ದು ಅತ್ಯುತ್ತಮ. ಈ ದಿನ ಪರಿಹಾರಕ್ಕೋಸ್ಕರ ಹಸಿರು ವಸ್ತ್ರವನ್ನು ಧರಿಸಿ ಹೆಸರು ಕಾಳನ್ನು ದಾನ ಮಾಡಿ. ಕೊನೆಯ ಕಿವಿಮಾತು: ತಾಳ್ಮೆ, ಶ್ರಮ ಮತ್ತು ಸರಿಯಾದ ಯೋಜನೆಗಳಿಂದ ನಡೆದುಕೊಂಡರೆ ಬೆಳವಣಿಗೆ, ಲಾಭ ಮತ್ತು ಗೌರವ ದೊರೆಯುವಂಥ ಉತ್ತಮ ದಿನ ಇದಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆಯ ದಿನಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.